ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಇವತ್ತಿನ ಟ್ಯಾಲಿಯಲ್ಲಿ ಮೊದಲು ಟ್ಯಾಲಿನ ಜಸ್ಟ್ ಓಪನ್ ಮಾಡ್ಕೊಂಡ್ಬಿಡೋಣ ಅಂತಕ ಡಬಲ್ ಸಲ ಕ್ಲಿಕ್ ಮಾಡೋದು, ಟ್ಯಾಲಿ ಓಪನ್ ಆಗುತ್ತೆ. ಓಕೆ, ಎಸ್ಕೇಪ್ ಬಟನ್ ಪ್ರೆಸ್ ಮಾಡಿರಿ. ಬ್ಯಾಕಪ್ ಆಲ್ಟ್ F1 ಪ್ರೆಸ್, ಸೆಲೆಕ್ಟ್ ಕಂಪ್ನಿ. ನಾವು ತೊಗೊಂಡಿದ್ದು ಒಂದು ಈ ಲೆಕ್ಕಕ್ಕೆ ವೀರು ಕಂಪ್ನಿ ಅಂತ ತೊಗೊಂಡಿದ್ವಿ. ಜಸ್ಟ್ ವೀರು ಅಂತ ನೋಡಿದ ತಕ್ಷಣ ರಿಲೇಟೆಡ್ ಬರ್ತಾವೆ, ವೀರು ಕಂಪ್ನಿ. ಓಕೆ, ಡೇ ಬುಕ್ಕನ್ನು ಚೆಕ್ ಮಾಡ್ಕೊಂಡ್ಬಿಡ್ರಿ. ಆಗಸ್ಟ್ ಎಂಟ್ರಿ ಒಳಗೆ ಡಿಸ್ಪ್ಲೇ ಡೇ ಬುಕ್, ಡಿ ಅಂದರೆ ಡಿಸ್ಪ್ಲೇ, ಇನ್ನೊಂದು ಡಿ ಅಂದರೆ ಡೇ ಬುಕ್ ಎಷ್ಟು ಲೆಕ್ಕ ಅಂತ ತೋರಿಸ್ಬಿಡತ್ತದ. ಸ್ವಲ್ಪ ಯಾಕಂದ್ರೆ ಬೇರೆ ಆಗ್ತೈತಿ ನೋಡಿರಿ. ಓಕೆ, ಶಿವಶಕ್ತಿ ಜರ್ನಲ್ ಹಾಕಿವಿ. ಲಾಸ್ಟ್ ಎಷ್ಟು ಟ್ರಾನ್ಸಾಕ್ಷನ್ ಆಗಿ ಎನಿಸಾತೀರಿ? 4, 4, 8, 10 ಟ್ರಾನ್ಸಾಕ್ಷನ್ ಆಗಿರ್ಬೋದು. ಓಕೆ, ಎಸ್ಕೇಪ್ ಅಂತ ಹೊಡೋದು. ಓಚರ್ ಇಲ್ಲೇ ಪೇಜಪ್ ಅಂತ ಹೊಡಿದಂದ್ರೆ ಇಲ್ಲಿ ಗೊತ್ತಾಗುತ್ತೆ ಯಾವ ಲೆಕ್ಕ. ಈ ಬಿಲ್ಲನ್ನು ಲಾಸ್ಟ್ ಹಾಕಿವಿ, ಈ ಬಿಲ್. ನೆಕ್ಸ್ಟು ಟ್ರಾನ್ಸಾಕ್ಷನ್ ಓದ್ಕೊಂಡ್ಬಿಡ್ರಿ. ಈ ಶಿವಶಕ್ತಿ ಏನು ಜರ್ನಲ್ ಆಗಿರ್ತೈತಿಲ್ಲ, ಆ ಎಂಟ್ರಿ ಇಲ್ಲಿ ಜರ್ನಲ್ ಆಗಿರ್ತೈತಿ. ಒಂದು ಯಾವುದೋ 14/8ನೇ ತಾರೀಕಿಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ 22ನೇ ತಾರೀಕಿಗೆ ಮಿಸ್ಟರ್ ಶಿವಶಕ್ತಿ ಇಂಡಸ್ಟ್ರೀಸ್ ಸೆಟ್ಲ್ ಬಿಲ್ಡ್ ಅಂದರೆ ಬಿಲ್ಲನ್ನು ಸೆಟ್ಲ್ ಮಾಡಾಕ್ತಾರೆ. ಪೇಮೆಂಟ್ ಯಾರಿಗೆ ಅಂದರೆ ನಿಮ್ಮ ಕಂಪ್ನಿಗೆ, ವೀರು ಕಂಪ್ನಿಗೆ, ಅಂದರೆ ನೀವು ಯಾವ ಹೆಸರು ತೊಗೊಂಡಿದ್ರಿ ಆ ಕಂಪ್ನಿಗೆ. ಟೇಡಸ್ ಫೈನಲಿ ಅಮೌಂಟ್ 1 ಲಕ್ಷ ಕೊಡ್ರಿ. ಫೈನಲಿ ಅಮೌಂಟ್ 38,000 ಅಂತ ಕೊಟ್ರೆ. ಪೇಡ್ ಥ್ರಾಗ್ ಕ್ಯಾಶ್ ರುಪೀಸ್ ಅಂದರೆ 15,000 ರೂಪಾಯಿ. 15,000 ರೂಪಾಯಿ ಕ್ಯಾಶಾಗಿ ಕೊಡತ್ತಾರ. ಚೆಕ್ಕು 23,000 ಕೊಡತ್ತಾರ. ಹಂಗಾರೆ ನೋಟ್ ದಿಸ್ ಪಾಯಿಂಟ್, ಡಿಸ್ಕೌಂಟ್ 2,000 ಅಂದರೆ ಅವರು 40,000 ರೂಪಾಯಿ ಅಂತ ಮೆನ್ಷನ್ ಆಗಿರ್ತೈತಿ. ಕೊಡಬೇಕಾದ್ರೆ 38,000 ಮಾತ್ರ ಕೊಡ್ತಾರೆ. 15,000 ರೂಪಾಯಿ ಕ್ಯಾಶಾಗಿ ಕೊಡ್ತಾರೆ. ಅದೇ ರೀತಿ 23,000 ರೂಪಾಯಿ ಚೆಕ್ ಕೊಡ್ತಾರೆ. ಹಂಗಾರೆ 2,000 ಏನು ಬಿಡ್ತೀವಿ ಅಂದ್ರೆ ಈ ಥರ ವ್ಯವಹಾರದೊಳಗೆ ಆಗೋದು ಸಹಜ. ಡಿಸ್ಕೌಂಟ್ ಅಂತ ಕರಿತೀವಿ ನಾವು ಅದಕ್ಕೆ. ನೋಡಿರಿ, ನಾವು ಇಸ್ಕೋಬೇಕಾದ್ರೆ F6 ಅಂತ ಹೊಡಿಬೇಕು. ಶಿವಶಕ್ತಿ ಇಂಡಸ್ಟ್ರೀಸು. ಓಕೆ, 40,000 ರೂಪಾಯಿ ಅಂತಲೇ ಮೆನ್ಷನ್ ಮಾಡಬೇಕಾದ್ರೆ ಅಗೇನೆಸ್ಟ್ ರೆಫರೆನ್ಸ್. ಅಗೇನೆಸ್ಟ್ ಅಂದರೆ ದುಡ್ಡನ್ನು ಇಸ್ಕೊಳ್ಳೋವಾಗ ಕೊಡುವಾಗ ಅಗೇನೆಸ್ಟ್ ಅಂತ ಬರುತ್ತೆ. ಉದ್ರಿದ್ದಾಗ ನೀವು ಅಂತ ಬರುತ್ತೆ. ಡೆಬಿಟ್ನೊಳಗೆ ಕ್ಯಾಶ್ ಅಂತ ತೊಗೋಬೇಕು 15,000. ಅದೇ ಥರನಾಗಿ SBI ಬ್ಯಾಂಕ್ ಅದು ಚೆಕ್ ಮೇಲೆ ಹಾಕ್ರಿ, ಬೇಕಾದ್ರೆ ಕ್ಯಾಶ್ ಕೆಳಗೆ ನಿಮ್ಗೆ ಹೆಂಗೆ ಒಂದು ಕಂಫರ್ಟಬಲ್ ಅನಿಸುತ್ತೆ ಆ ಥರ ಹಾಕೋರಿ. ಇಲ್ಲಿ 25,000 ರೂಪಾಯಿ ಕುಂತಿರ್ತದೆ, ಅವ್ರು ಜಸ್ಟ್ 23,000 ಕೊಡ್ತಾರೆ. ಅಂದರೆ ಟೋಟಲಿ 38,000 ರೂಪಾಯಿ ಪೇ ಮಾಡ್ದಂಗೆ ಆಯಿತು. ಹಂಗಾರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಡಿಸ್ಕೌಂಟ್, ನಾವು ಡಿಸ್ಕೌಂಟ್ ಬಿಟ್ಟಿವಿ ಅಂತ ತಿಳ್ಕೊಂಡ್ರೆ ಅದು ಕರೆಕ್ಟ್ ಆಗುತ್ತೆ. ನಾವು ಲಾಸ್ ಆಗೈತೆ ಅಂದ್ರೆ ಅದು ಮನ್ಸಿಗೆ ಸಫಿಷಿಯೆಂಟ್ ಅನ್ಸಂಗಿಲ್ಲ. ಡಿಸ್ಕೌಂಟ್ ಅಲೋ ಅಂತ ಅನ್ಬೋದು. ಇಂಡೈರೆಕ್ಟ್ ಅದು ಕೂಡ ನಿಮ್ಮಿಂತ್ರ ಖರ್ಚು ಅಂದರೆ 40,000 ರೂಪಾಯಿ ಕೊಡಬೇಕಾಗಿತ್ತು, 38,000 ರೂಪಾಯಿಗೆ ಎಂಡಪ್ ಮಾಡಿಬಿಡ್ತಾರೆ. ಓಕೆ, ನೋಡಿರಿ, ಡೆಬಿಟ್ ಟು ಕ್ರೆಡಿಟ್ 1 ಲಕ್ಷ ಕೊಡ್ರಿ. ಈ ಕಡೆ ಡೆಬಿಟ್ ಕ್ರೆಡಿಟ್ ಸಮ ಬಂತು. ಈ ಕಡೆ 40,000 ರೂಪಾಯಿ, ಈ ಕಡೆ 40,000 ರೂಪಾಯಿ. ಓಕೆ, ಎಂಟರ್ ಕಂಪ್ಲೀಟ್. ನೆಕ್ಸ್ಟ್ ಎಂಟ್ರಿ ನೋಡೋಣ. ಮಿಸ್ಟರ್ ವೀರೇಂದ್ರ ರಿಸೀವ್ಡ್ ಚೆಕ್ ಫ್ರಮ್ ಸಂದೇಶ್ ಗೌರ್ಮೆಂಟ್ ಥ್ರೋಗ್ ಚೆಕ್ ರುಪೀಸ್ 30,000. ಇಲ್ಲಿ ಹೋದ್ಸಲೇ ಒಂದು ಜುಲೈ ಎಂಟ್ರಿ ಒಳಗೆ ಸಂದೇಶ್ ಗೌರ್ಮೆಂಟ್ ಅಂದರೆ 70,000 ರೂಪಾಯಿದು ಇನ್ವಾಯ್ಸ್ ಆಗಿರ್ತೈತಿ. ಅದೇ ಒಂದು ತಿಂಗಳದೊಳಗೆ 40,000 ರೂಪಾಯಿ ಚೆಕ್ ಆಲ್ರೆಡಿ ಲಾಸ್ಟ್ ಡೇಟ್ನೊಳಗೆ ಕೊಟ್ಟಿರ್ತಾರೆ. ಆ ಅಮೌಂಟ್ನ ಇನ್ನೂ 30,000 ರೂಪಾಯಿ ಬಾಕಿ ಇರುತ್ತೆ. ಅದನ್ನು ನೋಡ್ಕೊಳ್ತಾ ಹೆಂಗಂದ್ರೆ ಜಸ್ಟ್ ಎಸ್ ಅಂತ ಪ್ರೆಸ್ ಮಾಡಿರಿ. ಸಂದೇಶ್ ಗೌರ್ಮೆಂಟ್, ಮಿಸ್ಟರ್ ಸಂದೇಶ್ ಗೌರ್ಮೆಂಟ್ ಅಂದರೆ ಎಮ್ ಪ್ರೆಸ್ ಮಾಡ್ಬೇಕಂಗಾರೆ ಮಿಸ್ಟೇಕ್ ಆದ ಸ್ವಲ್ಪ. ಮಿಸ್ಟರ್ ಸಂದೇಶ್ ಗೌರ್ಮೆಂಟ್. ಓಕೆ, ನೋಡಿರಿ, ಉಳಿದಿರೋದು 30,000 ರೂಪಾಯಿ. ಹಂಗಾರೆ ಇಲ್ಲಿ ಉಳಿದಿರೋದು 30,000. ಹಂಗೆ ಟ್ರಾನ್ಸಾಕ್ಷನ್ ಸರಿ ಇವತ್ತಲ್ಲ, ಇಲ್ಲಿ 30,000 ನೋಡಿರಿ. ಸಂದೇಶ್ ಗೌರ್ಮೆಂಟ್ ಥ್ರೋಗ್ ಚೆಕ್ 30,000. ಇಲ್ಲಿ 30,000 ಐತಿ. ಆ 30,000 ನಾವು ಮೆನ್ಷನ್ ಮಾಡಿರಿ. ಓಕೆ, ಎಂಟರ್ ಅಗೇನೆಸ್ಟ್ ರೆಫರೆನ್ಸ್. ಈಗ ತಾನೇ ಹೇಳೀನಿ, ಚೆಕ್ ಕೊಡುವಾಗ ಮತ್ತು ಇಲ್ಲಿ ಯಾವುದೋ ಒಂದು ಪೇಮೆಂಟ್ ಮಾಡಬೇಕಾದ್ರೆ ಅಗೇನೆಸ್ಟ್ SBI ಬ್ಯಾಂಕ್ ಐತಿ, ಕಂಪ್ಲೀಟ್ ಮಾಡ್ಕೊಳ್ಳೋಂತಕ. ಓಕೆ, ನೆಕ್ಸ್ಟ್ ಮಿಸ್ಟರ್ ವೀರೇಂದ್ರ ಲಾಸ್ಟ್ ಎಂಟ್ರಿ ನೋಡ್ಕೊಳ್ಳಿ. ಮಿಸ್ಟರ್ ವೀರೇಂದ್ರ ಪೇಡ್ ಫಾರ್ ಕನ್ವೆನ್ಸಿಯನ್ ಬಿಲ್ ಟು ಮೇಘನ ಥ್ರಾಗ್ ಕ್ಯಾಶ್ ರುಪೀಸ್ 1,000 ಅಂತ ಐತಿ. ಆಲ್ರೆಡಿ ಹೇಳಿಬಿಟ್ಟಿನಿ ನಾನು ನಿಮ್ಗೆ. ಈ ಬಿಲ್ಲು ಕ್ಯಾಶ್ ಮತ್ತು ಆಮೇಲೆ ಫೋನ್ ಬಿಲ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ಆಫೀಸ್ ರೆಂಟು, ಇವೆಲ್ಲ ನಾರ್ಮಲಾಗಿ ತಿಂಗಳ ಬರ್ತಾವೆ ಎಂಟ್ರಿಗಳು. ಓಕೆ, ಇವು ಮಂತ್ಲಿ ಎಂಟ್ರೀಸ್ ಅಂತ ತಿಳ್ಕೊಂಡ ಬಿಡ್ರಿ ನೀವು. ಓಕೆ, ಕನ್ವೆನ್ಸಿ ಇಂದಕ್ಕೆ C ಅಂತ ಪ್ರೆಸ್ ಮಾಡಿರಿ. ಕನ್ವೆನ್ಸಿ ಬಿಲ್ ಬಂದುಬಿಡುತ್ತೆ. ಓಕೆ, ಕನ್ವೆನ್ಸಿ ಬಿಲ್ ಅಮೌಂಟ್ ಎಷ್ಟೈತಿ? 1,000. ಓಕೆ, ಮೆನ್ಷನ್ ಮಾಡಿರಲ್ಲೇ ಮಾಡಿ ಯಾರಿಗೆ ಕೊಡತ್ತೀವಿ ಅಂತ ಒಂದು ಎಂಪ್ಲಾಯೀಸ್ ನೇಮ್ ಕೇಳ್ತೈತಿ. ಮೇಘನಾ ಅಂತ ಐತಿ.
ಕ್ಯಾಶ್ ಅಂತ ತೊಗೊಂಡು ಕಂಪ್ಲೀಟ್ ಮಾಡಬೇಕು. ಓಕೆ, ಇಲ್ಲಿಗೆ ಆಗಸ್ಟ್ ಟ್ರಾನ್ಸಾಕ್ಷನ್ನ ಮುಗಿದು ಇನ್ನು ಯಾವುದು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಅದಕ್ಕಿಂತ ಮುಂಚೆಗೆ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕಾಗೈತಿ. ನೀವು ಟ್ರಯಲ್ ಬ್ಯಾಲೆನ್ಸ್ ಗೊತ್ತಿರಬೇಕಲ್ಲ, ಪದೇ ಪದೇ ತಿಂಗಳ ಹೇಳ್ತಿರ್ತೀವಿ. ಡಿ ಅಂತ ಹೋಗ್ರಿ ಡಿಸ್ಪ್ಲೇ ಅಂತ ಬರುತ್ತೆ, ಟಿ ಅಂತ ಹೋಗ್ರಿ ಟ್ರಯಲ್ ಅಂತ ಬರುತ್ತೆ. ಟ್ರಯಲ್ ಬ್ಯಾಲೆನ್ಸ್ Alt F1 ಪ್ರೆಸ್ ಮಾಡಿರಿ. ಓಕೆ, ಇಲ್ಲಿ ನಾನು ಹೇಳ್ಕೊತ ಹೋಗ್ತೀನಿ. 28,000 ರೂಪಾಯಿ ಬಂದೈತಿ, ಇಲ್ಲಿ 28,000 ಐತಿ. ನಾನು ಬುಕ್ಕಿನ ಟ್ರಾನ್ಸಾಕ್ಷನ್ 4 ಲಕ್ಷ ಐತಿ, ಇಲ್ಲಿ 4,04,000 83,000. ಓಕೆ, ಇಲ್ಲಿ ಸರಿ ಐತಿ. ಓಕೆ, ಈ ಥರ ಚೆಕ್ ಮಾಡ್ಕೋಬೇಕು. 24,000 2,000 ನೆಕ್ಸ್ಟ್ 2,44 1,71. ಓಕೆ, ಆಲ್ಮೋಸ್ಟ್ ಅಷ್ಟು ಸರಿ ಅದಾವೆ. ನೀವಲ್ಲೇ ನೋಡ್ತೀರಿ, ನಿಮ್ಗೆ ಗೊತ್ತಾಗತ್ತ ಅಂತ ನೀವು ಅನ್ಕೋಬೋದು. ಯಾಕಂದರೆ ಎರಡು ಸಮ ಐತಿ. ಬೇಕಾದ್ರೆ ನೋಡ್ಕೊರಿ, ಈಗ ಹೇಳಿದ್ದೆ 28,000 4,83,000. ಓಕೆ, ನೋಡಿರಿ ಅಷ್ಟು ಬಂದೈತಿ. ಟೋಟಲ್ 646,500. ಅಂದರೆ ಇಲ್ಲಿ ನೋಡ್ಕೊಂಡು 646,500 ಸೇಮ್ ಟು ಸೇಮ್. ಓಕೆ, ಈ ಥರ ಬಂದರೆ ನಿಮ್ಮದು ಟ್ಯಾಲಿ, ಅಂದರೆ ಟ್ಯಾಲಿ ಒಳಗೆ ಏಪ್ರಿಲ್ ಟು ಆಗಸ್ಟ್ ಮಟ್ಟ ಲೆಕ್ಕ ಇದು ಒಂದು ಸರಿ ಇದ್ರೆ ಸಾಕು, ಉಳ್ಕೆದ್ವೆಲ್ಲ ಸರಿ ಇರ್ತಾವೆ. ಅದ್ರೊಳಗೊಂದು ವಿಭಿನ್ನ ರೀತಿಯೊಳಗೂ ನೋಡೋಕೆ ಬರುತ್ತೆ. ಅಂತ ನೀವು ಬ್ಯಾಂಕ್ ಅಕೌಂಟಿಗೆ ಬರ್ಬೋದು, ಎಂಟರ್ ಅನ್ಬೋದು. ನೋಡಿರಿ ಇದ್ರೊಳಗೆ ಎಲ್ಲ ನಿಮ್ಮ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಏಪ್ರಿಲ್ನಾಗ ಎಷ್ಟು ಬ್ಯಾಂಕ್ನಾಗ ಅಮೌಂಟ್ ಇತ್ತು, ಆಮೇಲೆ ಮೇದೊಳಗೆ ಎಷ್ಟಿತ್ತು, ಜೂನ್ ಜುಲೈ ಆಗಸ್ಟು, ಮತ್ತು ಆಮೇಲೆ ಎಸ್ಕೇಪ್ ಹೋಗೋದು. ಇದಕ್ಕೆ ಬ್ಯಾಕಪ್ ಅನ್ನೋಕೆ ಎಸ್ಕೇಪ ತೊಗೊಂಡ್ಬಿಡ್ಬೇಕು. ಇದು ಕ್ಯಾಶ್ ಇನ್ ಹ್ಯಾಂಡು, ಇದ್ರೊಳಗೆ ಎಷ್ಟು ಟ್ರಾನ್ಸಾಕ್ಷನ್ ಎಲ್ಲೆಲ್ಲಿ ಏಪ್ರಿಲ್ದಾಗ ಎಷ್ಟು ಕ್ಯಾಶ್ ಇತ್ತು ಕೈ ಒಳಗೆ, ಆಮೇಲೆ ಇದೆಲ್ಲ ವಿಭಿನ್ನವಾಗಿ ಚೆಕ್ ಮಾಡ್ಕೊಳಕ್ಕೆ ಬರುತ್ತೆ. ಎಲ್ಲ ತೋರಿಸಿರ್ತೈತಿ ಮಂತ್ಲಿ ಓಪನಿಂಗ್ ಬ್ಯಾಲೆನ್ಸ್. ಓಕೆ ಓಕೆ, ಎಸ್ಕೇಪ್ ಹೊಡೀರಿ. ನಾಳೆಂತ್ರ ಹೊಸ ಸೆಪ್ಟೆಂಬರ್ ಟ್ರಾನ್ಸಾಕ್ಷನ್ನ ಹೇಳ್ಕೊಡೋಣ ಅಂತಕ್ಕೆ ಟ್ವೀಟ್ ಮಾಡೋಣಲ್ಲ. ಓಕೆ, ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡು ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳತ್ತೀನಿ, ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ. ಹರಿ ಓಂ ಶ್ರೀ ವಾಸುದೇವ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.